ನೀವು ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ಸ್ಪೀಡಾಗಿ ಹೋಗ್ಬಾರ್ದ್ರಿ, ಮೆಲ್ಲಗೆ ಹೋಗ್ಬೇಕು. ಒಂದು ಹೆಜ್ಜೆ ಒಂದು ಪಾದಕ್ಕೂ ಇನ್ನೊಂದು ಪಾದಕ್ಕೆ ತುಂಬ ಡಿಸ್ಟೆನ್ಸ್ ಇರಬಾರ್ದಂತ. ಪಾದಕ್ಕೆ ಪಾದ ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ, ಹಾಗೆ ಮಾಡ್ಬೇಕಂತ. ಯಾಕಂದರೆ ಒಂದೊಂದು ಹೆಜ್ಜೆಗೆ ಒಮ್ಮೊಮ್ಮೆ ಜಗತ್ತಿನ ಎಲ್ಲ ರಾಜರನ್ನ ಮಣಿಸಿ ಅವರಿಂದ ಬಂದ ಟ್ಯಾಕ್ಸ್ ಕಪ್ಪ ಕಾಣಿಕೆಯಿಂದ ಎಲ್ಲವನ್ನೂ ಖರ್ಚು ಮಾಡಿ ವಿಷ್ಣುವಿಗೆ ಸಂಬಂಧಪಟ್ಟ ಯಜ್ಞ ಮಾಡಿದ್ರೆ ಏನು ಫಲ ಬರಬೇಕದು ಒಂದು ಹೆಜ್ಜೆಗೆ ಬರುತ್ತೆ. ಅದು ಯಾರಿಗೆ? ವಾಯುದೇವರಿಗೆ. ನಮ್ಮಂಥವ್ರಿಗೆ ಏನು ಬರಲ್ಲ. ನಾವು ನಮಸ್ಕಾರ ಮಾಡಿದ್ರೇ ದೇವ್ರು ಹೊರಟೆ ಹೋಗ್ಬಿಟ್ಟಿರ್ತಾನೆ. ಬಂದಪ್ಪ ಇವ್ ನಮಸ್ಕಾರ ಮಾಡಿದ್ರೆ ಮತ್ತೇನ ಕೇಳಲಿಕ್ಕೆ ಬಂದಿರ್ತಾನೆ ಅಂತ ಹೊರಟೆ ಹೋಗ್ಬಿಡ್ತಾನೆ. ವಾಯುದೇವರ ನಮಸ್ಕಾರ ಅಂಥದ್ದು. ಯಾವಾಗಲೂ ನಮಸ್ಕಾರ ಮಾಡೋರೇ ಇವರು. ಕರವ ಮುಗಿದ ಮುಖ್ಯ ಪ್ರಾಣ ಹರಿಗೆದುರಾಗಿ ಯಾವಾಗಲೂ ನಮಸ್ಕಾರ ಮಾಡೋರು. ಈಗೇನು ಸ್ಪೆಷಲ್ಲು? ಅದಕ್ಕೆ ದೇವತೆಗಳು ಹೇಳ್ತಾರೆ, ಇದು ಸಾಧು ಜನಾನ್ ಸಮಶಿಕ್ಷಯತ್. ಹೇಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ವಾಯುದೇವರು ನಮಸ್ಕಾರ ಮಾಡ್ತಾರೆ.